ನಾವಿವತ್ತು ವಿಜಯಪುರಕ್ಕೆ ಬಂದಿದ್ದೀವಿ. ಹಲವಾರು ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ನೇಮಕಾತಿ ಆಗದಿರೋ ಎಷ್ಟೋ ಜನ ವಿದ್ಯಾರ್ಥಿಗಳು ವಯೋಮಿತಿ ಸಡಿಲಿಕೆ ಮಾಡಿಲ್ಲ ಸರ್ಕಾರ. ಬರೀ 3 ವರ್ಷ ಅಷ್ಟೇ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಈ ವಯೋಮಿತಿ ಸಡಿಲಿಕೆ ಕನಿಷ್ಠ 5 ವರ್ಷ ಮಾಡಬೇಕು. ಮತ್ತು PCPS ಇದು ಎಸ್ಪೆಷಲಿ SC ST ಮತ್ತು OBCಗೆ 33 ಇಯರ್ಸು, ಜನರಲ್ ಮೆರಿಟ್ಗೆ 30 ಇಯರ್ಸು ಕಾಯಂ ಮಾಡಬೇಕು ಸರ್ಕಾರ. ಆದರೆ ಬರೀ 3 ವರ್ಷ ವಯೋಮಿತಿ ಕೊಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡಲ್ಲ. ಮತ್ತು PSI ಆಸ್ಪಿರೆಂಟ್ಗೂ ವಯೋಮಿತಿ ಸಡಿಲಿಕೆ ಮಾಡಬೇಕು. ಇದ್ರ ಜೊತೆಲಿ ಪ್ರತಿ ಇಲಾಖೆಯಿಂದ ಏನು ನಮ್ಮ ಒಂದು ಸುಮಾರು 4 ರಿಂದ 5 ಲಕ್ಷ ಹುದ್ದೆ ಖಾಲಿ ಇದ್ದಾವೆ. ಸರ್ಕಾರ ಹೇಳಿತ್ತು ಪ್ರಣಾಳಿಕೆಯಲ್ಲಿ ನಾವು ಬಂದು ಒಂದೇ ಒಂದು ವರ್ಷದಲ್ಲಿ 1 ಲಕ್ಷ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. 1 ಲಕ್ಷ ನೇಮಕಾತಿ ಅಂದರೆ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ 2.5 ವರ್ಷ ಆಯಿತು ಸರ್ಕಾರ ಬಂದು. ಇಲ್ಲಿವರೆಗೂ 5 ರಿಂದ 10 ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಇಷ್ಟು ದಿನ ಸಾಕಷ್ಟು ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಇವಾಗ ನಾವು ವಿಜಯಪುರದಲ್ಲೂ ನಾವು ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ ತೊಗೊತಾ ಇದ್ದೀವಿ. ಇದೇ ತಿಂಗಳು 10ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳ ಒಳಗೊಂಡಂತೆ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ನಮ್ಮ ಬೇಡಿಕೆ ಈಡೇರೋವರೆಗೂ ಪ್ರತಿ ರಾಜ್ಯಾದ್ಯಂತ, ಪ್ರತಿ ಜಿಲ್ಲಾವಾರು, ಪ್ರತಿ ತಾಲೂಕಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಲ್ಲ. ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ನಾನು ವಿಜಯಪುರದಲ್ಲಿ ಬಂದಿದ್ದೀನಿ. ಇದೇ 10ನೇ ತಾರೀಕು ನಾವು ಪರ್ಮಿಷನ್ ತೊಗೊಂಡು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಎಲ್ಲ ದೊಡ್ಡ ಮಟ್ಟಕ್ಕೆ ಈ ಒಂದು ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ.